ಟಾಪ್ 30ಯ ಒಂದೊಂದೇ ಸುದ್ದಿಗಳನ್ನು ನೋಡೋದಕ್ಕಿಂತ ಮುಂಚೆ ಮೇಜರ್ ಅಪ್ಡೇಟ್ ಬರ್ತಾ ಇದೆ. ನಾಳೆ ಸಿಲಿಕಾನ್ ಸಿಟಿ ಗಬ್ಬೆದ್ದು ನಾರೋದು ಗ್ಯಾರಂಟಿ. ಬೇಡಿಕೆ ಈಡೇರದ್ದಕ್ಕೆ ಪೌರ ಕಾರ್ಮಿಕರು ಸಿಟ್ಟಾಗಿದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡ್ತಾರೆ. ಕಸ ತೆಗೆಯೋದಿಲ್ಲ ನಾಳೆ. ಕಸದ ಲಾರಿ ಹಾಗೆ ಕಸದ ವಾಹನದ ಚಾಲಕರಿದ್ದಾರಲ್ಲ, ಅವ್ರು ಯಾರು ಕೂಡ ನಾಳೆ ಕೆಲಸ ಮಾಡೋದೇ ಇಲ್ಲ. ಧರಣಿ ಮಾಡ್ತಾರೆ ಫ್ರೀಡಂ ಪಾರ್ಕ್ನಲ್ಲಿ. ಕೆಲಸಕ್ಕೆ ಭದ್ರತೆ ಒದಗಿಸಬೇಕು ಅನ್ನುವ ಬೇಡಿಕೆಯೊಂದಿಗೆ, ಒತ್ತಾಯದೊಂದಿಗೆ ನಾಳೆ ಪ್ರತಿಭಟನೆಯನ್ನು ಮಾಡ್ತಾರೆ. ನೋಡಿ, ಕಾಯಮಾತಿ ಆದೇಶ, ಅವರ ಕೆಲಸಕ್ಕೆ ಕಾಯಮಾತಿ ಪರ್ಮನೆಂಟ್ ಆಗೋವರೆಗೂ ಕೂಡ ನಾವು ನಮ್ಮ ಕೆಲಸಕ್ಕೆ ಹೋಗೋದಿಲ್ಲ. ಕಾಯಮಾತಿ ಆದೇಶ ನೀಡೋವರೆಗೂ ಕೂಡ ನಾವು ವಾಹನಗಳನ್ನು ಓಡಿಸೋದಿಲ್ಲ. BBMP ವಾಹನಗಳ ಚಾಲಕರೇನಿದ್ದಾರೆ, ನಮ್ಮ ವಾಹನಗಳನ್ನು ನಾಳೆ ತೆಗೆಯೋದಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರ್ತೀವಿ. ನಮ್ಮ ಕೆಲಸದ ಕಾಯಮಾತಿ ಆಗಬೇಕು ಅನ್ನುವ ಒತ್ತಾಯದೊಂದಿಗೆ ನಾಳೆ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಸಿಲಿಕಾನ್ ಸಿಟಿ ಗಬ್ಬು ನಾರಲ್ಲಿದೆ. ಯಾಕಂದರೆ ಕಸ ವಿಲೇವಾರಿ ಆಗಲ್ಲ. ಒಂದು ಕಡೆ BBMP ವಿರುದ್ಧ ಪೌರ ಕಾರ್ಮಿಕರು ಒಂದು ಕಡೆ ಪ್ರತಿಭಟನೆ ಮಾಡಲು ಇಂದು ಮುಂದಾಗ್ತಿದ್ದಾರೆ. ನಮ್ಮ ಜೊತೆಗೆ ಕಾರ್ಮಿಕ ಮುಖಂಡರು ತ್ಯಾಗರಾಜ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇಂದು ಪ್ರತಿಭಟನೆ ಮಾಡಲು ಮುಂದಾಗ್ತಿದ್ದೀರಾ. ಇವತ್ತು ಕಸ ವಿಲೇವಾರಿ ಆಗಲ್ಲ, ಗಬ್ಬು ನಾರುತ್ತೆ ಸಿಟಿ ಆಗಾದ್ರೆ ಕನ್ಫರ್ಮ್ ಆಗಿ ಸರ್. ಇನ್ನು ಮುಂದೆ ಇವತ್ತಿಂದ ಇನ್ನು ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಬೆಂಗಳೂರಲ್ಲಿ ಕಸ ನಾರುತ್ತೆ ಸರ್. ಯಾಕೆ, ಏನು ಸರ್, ಏನು ಬೇಡಿಕೆ ಅಂತ ನಿಮ್ಮದು? ಬೇಡಿಕೆ ಬಂದ್ಬಿಟ್ಟು ನಮ್ಮ ಕೊರೋನಾ ಸಮಯದಲ್ಲಿ ನಮ್ಮ ಚಾಲಕರು ಸಹಾಯಕರುಗಳೆಲ್ಲ ಮನೆ ಕಸನ ತಗೊಂಡು ಸಿಟಿ ಔಟ್ಸ್ಕರ್ಟ್ಗೆ ಸಾಗಿಸಿದ್ರು. ಇಲ್ಲ ಅಂತಂದರೆ ಕೊರೋನಾ ಯಾವ ರೀತಿಯಲ್ಲಿ ಅದು ತಾಂಡವಾಡ್ತೈತೆ ಎಲ್ಲರಿಗೂ ಗೊತ್ತಿದೆ. ಅಂಥ ಟೈಮಲ್ಲಿ ಎಲ್ಲರ ಆರೋಗ್ಯನೂ ಕಾಪಾಡಿರೋದು ನಮ್ಮ ಚಾಲಕರು ಸಹಾಯಕರುಗಳು. ಆದರೆ ಅವ್ರಿಗೆ ಇವತ್ತು ಯಾವುದೇ ರೀತಿಯೂ ಕೆಲಸದ ಭದ್ರತೆ ಇಲ್ಲ. ಅವ್ರನ್ನ ಕಾಯಂ ಮಾಡಬೇಕಂತ ಹೇಳ್ಬಿಟ್ಟು ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಈಗ ಅಮರನಾಥ ಉಪವಾಸ ಸತ್ಯಾಗ್ರಹನ ಕೂತ್ಕೊಳ್ತಾ ಇದ್ದೀರಿ ಸರ್. ಓಕೆ, ಏನು ಎಷ್ಟು ಜನ ಇದ್ದಾರೆ ಸರ್ ಅಂತ? 10,000 to 12,000 ಜನ ಇದ್ದಾರೆ ಸರ್. ಈಗ ಅಷ್ಟು ಜನರನ್ನ ಕಾಯಂ ಮಾಡಬೇಕು? ಹೌದು ಸರ್, ಖಂಡಿತವಾಗ್ಲೂ ಕಾಯಂ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅವರಿಲ್ಲ ಅಂತ ಹೇಳಿದ್ರೆ ಅವರು ನಿರಂತರ ಸೇವೆಯಲ್ಲಿರೋರು ಸರ್. ಅವ್ರದ್ದು ಗುತ್ತಿಗೆಗಳನ್ನ ಕೊಟ್ಬಿಟ್ಟು ಅವ್ರ ಜೀವನಗಳನ್ನ ಹಾಳು ಮಾಡಿದ್ದಾರೆ ಈಗಾಗಲೇ. ಆದರೆ ಅವ್ರ ಜೊತೆಗೆ ಕೆಲಸ ಮಾಡ್ತಾಯಿದ್ದಂಥ ಪೌರ ಕಾರ್ಮಿಕರನ್ನ ಕಾಯಂ ಮಾಡಿದ್ದಾರೆ. ಈಗ ನಮಗೂ ಇಷ್ಟು ವರ್ಷ ನಾವಿಲ್ದೇನೆ ಬೆಂಗಳೂರು ಕ್ಲೀನ್ ಇರೋಕ್ಕೆ ಚಾನ್ಸೇ ಇಲ್ಲ. ಪೌರ ಕಾರ್ಮಿಕರು ಅವ್ರು ಕಸ ಗುಡಿಸ್ತಾರೆ. ಅವ್ರು ಕಸ ಗುಡಿಸೋದನ್ನು ನಾವೇ ತೊಗೊಂಡೋಗ್ಬೇಕು. ರಸ್ತೆಯಲ್ಲಿ ಬಿದ್ದಿರೋ ಕಸನೂ ನಾವೇ ತೊಗೊಂಡೋಗ್ಬೇಕು. ಮನೆ ಕಸನೂ ಕೂಡ ನಾವೇ ತೊಗೊಂಡೋಗ್ಬೇಕು. ಇಷ್ಟೆಲ್ಲ ನಾವೆಲ್ಲ ಬೆಂಗಳೂರಿನ ಜನರ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡಿ ಕೆಲಸ ಮಾಡ್ಬೇಕಾದ್ರೆ ಪ್ರತಿದಿನ ನಮ್ಮ ಕೆಲಸದ ಭದ್ರತೆನ ಅವ್ರು ಕೊಡಲೇಬೇಕಲ್ವ ಸರ್ಕಾರ. ಇಂದು ಎಷ್ಟು ಗಂಟೆ ಪ್ರತಿಭಟನೆ ಆರಂಭ ಆಗುತ್ತೆ ಸರ್? ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಇದು ನಿರಂತರವಾಗಿ ಅನಿರ್ದಿಷ್ಟ ಅವಧಿಯಲ್ಲಿ ನಡೀತದೆ ಸರ್. ಅಂದರೆ ಕಸ ಎತ್ತಲಾಗದ್ರೆ? ಕಸ ಎತ್ತಲ್ಲ, ನಾವು ತಿಂಡಿ ಊಟ ಕೂಡ ಬಿಡ್ತಾ ಇದ್ದೀವಿ ಸರ್. ಇಲ್ಲಿ ಹೋಗಿ ಈಗ ವಿಲೇವಾರಿ ಸಹ ಮಾಡಲ್ಲ ಕಸ ಆಗಾದ್ರೆ? ಖಂಡಿತ ಎಲ್ಲೂ ನಡೆಯಲ್ಲ ಸರ್. ಓಕೆ, ಒಂದು ವೇಳೆ ನಮಗೆ ಕಾಯಂ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣ ತ್ಯಾಗ ಕೂಡ ನಾವು ಸಿದ್ಧವಾಗಿದ್ದೀವಿ ಸರ್. ಓಕೆ ಓಕೆ. ಹಾಂ ಸರ್. ಎಷ್ಟು ಜನ ಇದ್ದಾರೆ ಸರ್? ಎಷ್ಟು ಜನ ಇದ್ದಾರೆ? ಈಗ ಎಷ್ಟು ಸಂಬಳ ಇದೆ ಅವ್ರಿಗಂತ? ಸರ್, ಈಗ ಕೆಲವರೆಲ್ಲ ಗುತ್ತಿಗೆದಾರರು ಬಂದ್ಬಿಟ್ಟು 8,000 ಕೊಡ್ತಾರೆ, 9,000 ಕೊಡ್ತಾರೆ, 10,000 ಕೊಡ್ತಾರೆ. ಲಾಸ್ಟ್ ಅಂದರೆ 11,000 to 12,000 ರೂಪಾಯಿ ಅಷ್ಟೇ ಸರ್. ಆದರೆ 12,000 ರೂಪಾಯಲ್ಲಿ ಇವತ್ತು ನಾವು 10,000 ರೂಪಾಯಲ್ಲಿ 9,000 ರೂಪಾಯಲ್ಲಿ ನಾವು ಜೀವನ ನಡೆಸೋಕ್ಕಾಗತ್ತಾ ಬೆಂಗಳೂರಲ್ಲಿ? ನಮಗೆ ಸಂಬಳ ಕೂಡ ಅಧಿಕವಾಗಬೇಕು, ನಮ್ಮ ಪ್ರಾಣಕ್ಕೆ ಕೂಡ ನಮಗೆ ರಕ್ಷಣೆ ಬೇಕು, ನಮ್ಮ ಕೆಲ್ಸಕ್ಕೆ ಕೂಡ ರಕ್ಷಣೆ ಬೇಕು ಸರ್. ಹಾಗಾದ್ರೆ ಇವತ್ತು ಸಿಟಿ ಗಬ್ಬು ನಾರುತ್ತೆ, ಕಸ ಎತ್ತಲಾಗದ್ರೆ ನಾವು? ಖಂಡಿತವಾಗ್ಲೂ ಸರ್. ಇದಿಷ್ಟು ತ್ಯಾಗರಾಜ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೌರ ಕಾರ್ಮಿಕರು ನಾಳೆ ಯಾರೂ ಕೂಡ ಕೆಲಸ ಮಾಡೋದಿಲ್ಲ. ನಾಳೆ ಯಾರೂ ಕೂಡ ಪೌರ ಕಾರ್ಮಿಕರು ತಮ್ಮ ವಾಹನಗಳನ್ನು ಓಡಿಸೋದಿಲ್ಲ. ನಿಮ್ಮ ಮನೆ ಹತ್ತಿರ ಏನಾದರೂ ಕಸದ ರಾಶಿ ಇದ್ದರೆ ಅದು ನಾಳೆ ಹಾಗೇನೆ ಕೊಳಿತಾನೆ ಇರುತ್ತೆ. ನಾಳೆ ಯಾರೂ ಕೂಡ ಬರೋದಿಲ್ಲ. ಯಾಕಂತ ಹೇಳಿದರೆ ನಾವು ತಗೊಳ್ತಿರೋದೇ ಕಡಿಮೆ ಸಂಬಳ. ನಮ್ಮ ಕೆಲಸಕ್ಕೆ ಕಾಯಮಾತಿ ಪರ್ಮನೆಂಟ್ ಆಗೋವರೆಗೂ ಕೂಡ ನಾವು ನಮ್ಮ ವಾಹನವನ್ನು ಓಡಿಸೋದಿಲ್ಲ, ವೆಹಿಕಲ್ಗಳನ್ನು ನಾವು ಹೊರಗಡೆ ತರೋದಿಲ್ಲ ಅನ್ನೋದು. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಪೌರ ಕಾರ್ಮಿಕರು ಏನು ಹೇಳ್ತಾ ಇದ್ದಾರೆ? ಅವರ ಬೇಡಿಕೆಗಳು ಏನೇನು? ಸರ್ಕಾರ ಏನು ಹೇಳ್ತಾ ಇದೆ? ಈ ಹೊತ್ತಿನ ವಿವರ ಏನಿದೆ? ಎಷ್ಟು ಗಂಟೆಗೆ ಪ್ರತಿಭಟನೆ? ಮತ್ತೊಂದು ಎಲ್ಲ ವೀರೇಶ್. ರಂಜಿತ್, ಸಿಟಿಯಲ್ಲಿ ಈಗಲೇ ಸರಿಯಾಗಿ ಕಸ ವಿಲೇವಾರಿ ಆಗ್ತಿಲ್ಲ. ಎಲ್ಲೆಂದ್ರಲ್ಲಿ ಕಸ ಇನ್ನೂ ಬಿದ್ದಿದೆ, ವಿಲೇವಾರಿ ಆಗ್ತಿಲ್ಲ. ಮತ್ತೊಂದು ಕಡೆ ನಾಳೆ ಒಂದು ಕಡೆ ಸರ್ಕಾರದ ವಿರುದ್ಧ ಪೌರ ಕಾರ್ಮಿಕರು ಅಂದರೆ ಕಸದ ಚಾಲಕರು ಮತ್ತು ಸಹಾಯಕರು ಒಂದು ಕಡೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಂದರೆ ಅವರ ಮುಖ್ಯವಾದ ಬೇಡಿಕೆ ಕಾಯಮಾತಿ. ಯಾಕಂದರೆ
ಸರ್ಕಾರ ಏನೋ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ನೀಡಿತ್ತು, ನಿಮ್ಮನ್ನೆಲ್ಲ ಕಾಯಂ ಮಾಡ್ತಾವಂತೆ ಒಂದು ಕಡೆ ಚುನಾವಣೆ ಪೂರ್ವದಲ್ಲಿ ತಿಳಿಸಿತ್ತು. ಬಟ್ ಇದುವರೆಗೂ ಮಾಡಿಲ್ಲ. ಅಂದರೆ ಈಗ ಪೌರ ಕಾರ್ಮಿಕರು ಮಾತ್ರ, ಯಾಕಂದರೆ ಕಸವನ್ನು ಕ್ಲೀನ್ ಮಾಡೋರು ಮಾತ್ರ ಈಗ ಕಾಯಮಾತಿ ಮಾಡಿದ್ದಾರೆ. ಬಟ್ ಕಸವನ್ನು ಡಂಪ್ ಮಾಡ್ತಾರಲ್ಲ, ಕಸ ಅಂದರೆ ವಾಹನಗಳ ಮುಖಾಂತರ ಬೇರೆ ಕಡೆ ಸ್ಥಳಾಂತರ ಮಾಡಿ ಡಂಪ್ ಮಾಡ್ತಾರಲ್ಲ, ಅವ್ರನ್ನ ಕಾಯಮಾತಿ ಮಾಡಿಲ್ಲ ಸರ್ಕಾರ. ಹೀಗಾಗಿ ನಮ್ಮನ್ನ ಕಾಯಮಾತಿ ಮಾಡ್ಬೇಕಂದ್ರೆ ಒಂದು ಕಡೆ ಬೇಡಿಕೆ ಇಟ್ಟು ನಾಳೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಹೀಗಾಗಿ ನಾಳೆ ಸಿಲಿಕಾನ್ ಸಿಟಿ ಗಬ್ಬು ನಾರಲಿದೆ. ಯಾಕಂದರೆ ಕಸದ ವಾಹನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಸವನ್ನು ಕ್ಲೀನ್ ಮಾಡ್ಬೋದು, ಬಟ್ ತಗೊಂಡೋಗ್ಬೇಕಾಗತ್ತೆ ವಾಹನಗಳ ಮುಖಾಂತರ. ಬಟ್ ನಾಳೆ ವಾಹನ ಚಾಲಕರು ಸಹಾಯಕರು ಯಾರೂ ಬರೋದಿಲ್ಲ. ನಾಳೆ ಬೆಳಗ್ಗೆ 10 ಗಂಟೆಯಿಂದಲೇ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ನಾಳೆ ಬೆಳಗ್ಗೆ 6ರಿಂದ ಯಾವುದೇ ರೀತಿಯ ಕೆಲಸ ಕಾರ್ಯಕ್ಕೆ ನಾವು ಹೋಗಲ್ಲ ಅಂತ ಒಂದು ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗಾಗಿ ಸರ್ಕಾರ ಒಂದು ಕಡೆ ಭರವಸೆ ನೀಡಬೇಕು, ಒಂದು ಕಡೆ BBMP ಸಹ ಭರವಸೆ ನೀಡಬೇಕು, ನಮಗೆ ಕಾಯಮಾತಿ ಮಾಡಬೇಕು. ಮತ್ತೊಂದು ಕಡೆ ನಮಗೆ ಕಡಿಮೆ ಸಂಬಳ ಇದೆ, ಅಂದರೆ 10ರಿಂದ 12 ಸಾವಿರ ಸಂಬಳ ಇದೆ. ದುನಿಯಾ ತುಂಬ ಕಾಸ್ಟ್ಲಿ ಆಗಿದೆ. ಜೀವನ ಮಾಡೋದು ಹೇಗೆ? ಮಕ್ಕಳನ್ನ ಸ್ಕೂಲಿಗೆ ಫೀಸ್ ಕಟ್ಟಕ್ಕಾಗಲ್ಲ. ಹೀಗಾಗಿ ನಮಗೆ ಕಾಯಮಾತಿ ಮಾಡ್ಬೇಕಂದ್ರೆ ಒಂದು ಕಡೆ ಒತ್ತಾಯ ಮನವಿ ಮಾಡ್ತಿದ್ರೆ. ಓಕೆ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಟಾಪ್ 30ಯ ಒಂದೊಂದೇ ಸುದ್ದಿಗಳನ್ನು ನೋಡೋದಕ್ಕಿಂತ ಮುಂಚೆ ಮೇಜರ್ ಅಪ್ಡೇಟ್ ಬರ್ತಾ ಇದೆ. ನಾಳೆ ಸಿಲಿಕಾನ್ ಸಿಟಿ ಗಬ್ಬೆದ್ದು ನಾರೋದು ಗ್ಯಾರಂಟಿ. ಬೇಡಿಕೆ ಈಡೇರದ್ದಕ್ಕೆ ಪೌರ ಕಾರ್ಮಿಕರು ಸಿಟ್ಟಾಗಿದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡ್ತಾರೆ. ಕಸ ತೆಗೆಯೋದಿಲ್ಲ ನಾಳೆ. ಕಸದ ಲಾರಿ ಹಾಗೆ ಕಸದ ವಾಹನದ ಚಾಲಕರಿದ್ದಾರಲ್ಲ, ಅವ್ರು ಯಾರೂ ಕೂಡ ನಾಳೆ ಕೆಲಸ ಮಾಡೋದೇ ಇಲ್ಲ. ಧರಣಿ ಮಾಡ್ತಾರೆ ಫ್ರೀಡಂ ಪಾರ್ಕ್ನಲ್ಲಿ. ಕೆಲಸಕ್ಕೆ ಭದ್ರತೆ ಒದಗಿಸಬೇಕು ಅನ್ನುವ ಬೇಡಿಕೆಯೊಂದಿಗೆ, ಒತ್ತಾಯದೊಂದಿಗೆ ನಾಳೆ ಪ್ರತಿಭಟನೆಯನ್ನು ಮಾಡ್ತಾರೆ. ನೋಡಿ, ಕಾಯಮಾತಿ ಆದೇಶ, ಅವರ ಕೆಲಸಕ್ಕೆ ಕಾಯಮಾತಿ ಪರ್ಮನೆಂಟ್ ಆಗೋವರೆಗೂ ಕೂಡ ನಾವು ನಮ್ಮ ಕೆಲಸಕ್ಕೆ ಹೋಗೋದಿಲ್ಲ. ಕಾಯಮಾತಿ ಆದೇಶ ನೀಡೋವರೆಗೂ ಕೂಡ ನಾವು ವಾಹನಗಳನ್ನು ಓಡಿಸೋದಿಲ್ಲ. BBMP ವಾಹನಗಳ ಚಾಲಕರೇನಿದ್ದಾರೆ, ನಮ್ಮ ವಾಹನಗಳನ್ನು ನಾಳೆ ತೆಗೆಯೋದಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರ್ತೀವಿ. ನಮ್ಮ ಕೆಲಸದ ಕಾಯಮಾತಿ ಆಗಬೇಕು ಅನ್ನುವ ಒತ್ತಾಯದೊಂದಿಗೆ ನಾಳೆ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಸಿಲಿಕಾನ್ ಸಿಟಿ ಗಬ್ಬು ನಾರಲಿದೆ. ಯಾಕಂದರೆ ಕಸ ವಿಲೇವಾರಿ ಆಗಲ್ಲ. ಒಂದು ಕಡೆ BBMP ವಿರುದ್ಧ ಪೌರ ಕಾರ್ಮಿಕರು ಒಂದು ಕಡೆ ಪ್ರತಿಭಟನೆ ಮಾಡಲು ಇಂದು ಮುಂದಾಗ್ತಿದ್ದಾರೆ. ನಮ್ಮ ಜೊತೆಗೆ ಕಾರ್ಮಿಕ ಮುಖಂಡರು ತ್ಯಾಗರಾಜ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇಂದು ಪ್ರತಿಭಟನೆ ಮಾಡಲು ಮುಂದಾಗ್ತಿದ್ದೀರಾ. ಇವತ್ತು ಕಸ ವಿಲೇವಾರಿ ಆಗಲ್ಲ, ಗಬ್ಬು ನಾರುತ್ತೆ ಸಿಟಿ ಆಗಾದ್ರೆ ಕನ್ಫರ್ಮ್ ಆಗಿ ಸರ್. ಇನ್ನು ಮುಂದೆ ಇವತ್ತಿಂದ ಇನ್ನು ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಬೆಂಗಳೂರಲ್ಲಿ ಕಸ ನಾರುತ್ತೆ ಸರ್. ಯಾಕೆ, ಏನು ಸರ್, ಏನು ಬೇಡಿಕೆ ಅಂತ ನಿಮ್ಮದು? ಬೇಡಿಕೆ ಬಂದ್ಬಿಟ್ಟು ನಮ್ಮ ಕೊರೋನಾ ಸಮಯದಲ್ಲಿ ನಮ್ಮ ಚಾಲಕರು ಸಹಾಯಕರುಗಳೆಲ್ಲ ಮನೆ ಕಸನ ತಗೊಂಡು ಸಿಟಿ ಔಟ್ಸ್ಕರ್ಟ್ಗೆ ಸಾಗಿಸಿದ್ರು. ಇಲ್ಲ ಅಂತಂದರೆ ಕೊರೋನಾ ಯಾವ ರೀತಿಯಲ್ಲಿ ಅದು ತಾಂಡವಾಡ್ತೈತೆ ಎಲ್ಲರಿಗೂ ಗೊತ್ತಿದೆ. ಅಂಥ ಟೈಮಲ್ಲಿ ಎಲ್ಲರ ಆರೋಗ್ಯನೂ ಕಾಪಾಡಿರೋದು ನಮ್ಮ ಚಾಲಕರು ಸಹಾಯಕರುಗಳು. ಆದರೆ ಅವ್ರಿಗೆ ಇವತ್ತು ಯಾವುದೇ ರೀತಿಯೂ ಕೆಲಸದ ಭದ್ರತೆ ಇಲ್ಲ. ಅವ್ರನ್ನ ಕಾಯಂ ಮಾಡಬೇಕಂತ ಹೇಳ್ಬಿಟ್ಟು ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಈಗ ಅಮರನಾಥ ಉಪವಾಸ ಸತ್ಯಾಗ್ರಹನ ಕೂತ್ಕೊಳ್ತಾ ಇದ್ದೀರಿ ಸರ್. ಓಕೆ, ಏನು ಎಷ್ಟು ಜನ ಇದ್ದಾರೆ ಸರ್ ಅಂತ? 10ರಿಂದ 12 ಸಾವಿರ ಜನ ಇದ್ದಾರೆ ಸರ್. ಈಗ ಅಷ್ಟು ಜನರನ್ನ ಕಾಯಂ ಮಾಡಬೇಕು. ಹೌದು ಸರ್, ಖಂಡಿತವಾಗ್ಲೂ ಕಾಯಂ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅವರಿಲ್ಲ ಅಂತ ಹೇಳಿದ್ರೆ ಅವರು ನಿರಂತರ ಸೇವೆಯಲ್ಲಿರೋರು ಸರ್. ಅವ್ರದ್ದು ಗುತ್ತಿಗೆಗಳನ್ನ ಕೊಟ್ಬಿಟ್ಟು ಅವ್ರ ಜೀವನಗಳನ್ನ ಹಾಳು ಮಾಡಿದ್ದಾರೆ ಈಗಾಗಲೇ. ಆದರೆ ಅವ್ರ ಜೊತೆಗೆ ಕೆಲಸ ಮಾಡ್ತಾಯಿದ್ದಂಥ ಪೌರ ಕಾರ್ಮಿಕರನ್ನ ಕಾಯಂ ಮಾಡಿದ್ದಾರೆ. ಈಗ ನಮಗೂ ಇಷ್ಟು ವರ್ಷ ನಾವಿಲ್ದೇನೆ ಬೆಂಗಳೂರು ಕ್ಲೀನ್ ಇರೋಕ್ಕೆ ಚಾನ್ಸೇ ಇಲ್ಲ. ಪೌರ ಕಾರ್ಮಿಕರು ಅವ್ರು ಕಸ ಗುಡಿಸ್ತಾರೆ. ಅವ್ರು ಕಸ ಗುಡಿಸೋದನ್ನು ನಾವೇ ತೊಗೊಂಡೋಗ್ಬೇಕು. ರಸ್ತೆಯಲ್ಲಿ ಬಿದ್ದಿರೋ ಕಸನೂ ನಾವೇ ತೊಗೊಂಡೋಗ್ಬೇಕು. ಮನೆ ಕಸನೂ ಕೂಡ ನಾವೇ ತೊಗೊಂಡೋಗ್ಬೇಕು. ಇಷ್ಟೆಲ್ಲ ನಾವೆಲ್ಲ ಬೆಂಗಳೂರಿನ ಜನರ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡಿ ಕೆಲಸ ಮಾಡ್ಬೇಕಾದ್ರೆ ಪ್ರತಿದಿನ ನಮ್ಮ ಕೆಲಸದ ಭದ್ರತೆನ ಅವ್ರು ಕೊಡಲೇಬೇಕಲ್ವ ಸರ್ಕಾರ. ಇಂದು ಎಷ್ಟು ಗಂಟೆ ಪ್ರತಿಭಟನೆ ಆರಂಭ ಆಗುತ್ತೆ ಸರ್? ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಇದು ನಿರಂತರವಾಗಿ ಅನಿರ್ದಿಷ್ಟ ಅವಧಿಯಲ್ಲಿ ನಡೀತದೆ ಸರ್. ಅಂದರೆ ಕಸ ಎತ್ತಲಾಗದ್ರೆ? ಕಸ ಎತ್ತಲ್ಲ, ನಾವು ತಿಂಡಿ ಊಟ ಕೂಡ ಬಿಡ್ತಾ ಇದ್ದೀವಿ ಸರ್. ಇಲ್ಲಿ ಹೋಗಿ ಈಗ ವಿಲೇವಾರಿ ಸಹ ಮಾಡಲ್ಲ ಕಸ ಆಗಾದ್ರೆ? ಖಂಡಿತ ಎಲ್ಲೂ ನಡೆಯಲ್ಲ ಸರ್. ಓಕೆ, ಒಂದು ವೇಳೆ ನಮಗೆ ಕಾಯಂ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣ ತ್ಯಾಗ ಕೂಡ ನಾವು ಸಿದ್ಧವಾಗಿದ್ದೀರಿ ಸರ್. ಓಕೆ ಓಕೆ. ಹಾಂ ಸರ್. ಎಷ್ಟು ಜನ ಇದ್ದಾರೆ ಸರ್? ಎಷ್ಟು ಜನ ಇದ್ದಾರೆ? ಈಗ ಎಷ್ಟು ಸಂಬಳ ಇದೆ ಅವ್ರಿಗಂತ? ಸರ್, ಈಗ ಕೆಲವರೆಲ್ಲ ಗುತ್ತಿಗೆದಾರರು ಬಂದ್ಬಿಟ್ಟು 8,000 ಕೊಡ್ತಾರೆ, 9,000 ಕೊಡ್ತಾರೆ, 10,000 ಕೊಡ್ತಾರೆ. ಲಾಸ್ಟ್ ಅಂದರೆ 11ರಿಂದ 12,000 ರೂಪಾಯಿ ಅಷ್ಟೇ ಸರ್. ಆದರೆ 12,000 ರೂಪಾಯಲ್ಲಿ ಇವತ್ತು ನಾವು 10,000 ರೂಪಾಯಲ್ಲಿ 9,000 ರೂಪಾಯಲ್ಲಿ ನಾವು ಜೀವನ ನಡೆಸೋಕ್ಕಾಗತ್ತಾ ಬೆಂಗಳೂರಲ್ಲಿ? ನಮಗೆ ಸಂಬಳ ಕೂಡ ಅಧಿಕವಾಗಬೇಕು, ನಮ್ಮ ಪ್ರಾಣಕ್ಕೆ ಕೂಡ ನಮಗೆ ರಕ್ಷಣೆ ಬೇಕು, ನಮ್ಮ ಕೆಲ್ಸಕ್ಕೆ ಕೂಡ ರಕ್ಷಣೆ ಬೇಕು ಸರ್. ಹಾಗಾದ್ರೆ ಇವತ್ತು ಸಿಟಿ ಗಬ್ಬು ನಾರುತ್ತೆ, ಕಸ ಎತ್ತಲಾಗತ್ತೆ ನಾವು? ಖಂಡಿತವಾಗ್ಲೂ ಸರ್. ಇದಿಷ್ಟು
ತ್ಯಾಗರಾಜ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.